ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋದು ನಮ್ಮ ಪರಂಪರೆಯ, ನಮ್ಮ ಸಂಸ್ಕೃತಿಯ, ನಮ್ಮ ಆಧ್ಯಾತ್ಮ ಕ್ಷೇತ್ರದ ಒಂದು ಪವಿತ್ರವಾಗಿರತಕ್ಕಂಥ ಶ್ಲೋಕ. ಇವತ್ತು ಆದಿಗುರು ವೇದವ್ಯಾಸರ ನೆನಪಿನಲ್ಲಿ, ಅವರು ಮಾಡಿರ್ತಕ್ಕಂಥ ಕೆಲಸದ ನೆನಪಿನಲ್ಲಿ, ಜಗತ್ತಿಗೆ ಅವರು ಹಂಚಿರ್ತಕ್ಕಂಥ ಜ್ಞಾನ ಭಂಡಾರದ ನೆನಪಿನಲ್ಲಿ ಇವತ್ತು ಆಷಾಢ ಹುಣ್ಣಿಮೆಯ ದಿನವನ್ನು ನಮ್ಮ ದೇಶದಲ್ಲಿ ಹಿಂದೂ ಪರಂಪರೆಯಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ಗುರು ಪರಂಪರೆಯ ಆರಾಧ್ಯದ ದಿನವಾಗಿ ಶ್ರೀ ಗುರು ಪೂರ್ಣಿಮೆ ಅನ್ನುವಂಥ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಆಚರಿಸ್ತೀವಿ. ಅದೇ ಆಚರಣೆಯ ಭಾಗವಾಗಿ, ಅದೇ ಜೀವನ ಪದ್ಧತಿಯ ಭಾಗವಾಗಿ ನಾನು ಆರಂಭದಲ್ಲಿ ಹೇಳಿರ್ತಕ್ಕಂಥ ಶ್ಲೋಕ ಕೂಡ ನಮ್ಮ ಮಧ್ಯದಲ್ಲಿ ಅತ್ಯಂತ ಪ್ರಚಲಿತವಾಗಿದೆ. ಗುರು ಯಾರು ಅಂತ ಕೇಳಿದರೆ ಪಾಠ ಮಾಡೋನು ಗುರು ಅಂತ ಅಲ್ಲ. ನಮ್ಮ ದೇಶದಲ್ಲಿ ಗುರು ಯಾರು ಅಂತ ಕೇಳಿದರೆ ಅಜ್ಞಾನದಿಂದ ಕುರುಡಾಗಿರ್ತಕ್ಕಂಥ ನಮ್ಮ ಕಣ್ಣುಗಳನ್ನು ಜ್ಞಾನ ಅಂತಕ್ಕಂಥ ಕಾಡಿಗೆಯನ್ನು ಕಡ್ಡಿಯ ಮುಖಾಂತರ ಹಚ್ಚೋದ್ರ ಮುಖಾಂತರ ಯಾರು ಜೀವನ ದೃಷ್ಟಿಯನ್ನು ಕೊಡ್ತಾರೋ ಅವರನ್ನು ಈ ದೇಶ ಗುರು ಅಂತ ಕರೀತು. ಆ ಜೀವನ ದೃಷ್ಟಿಯಲ್ಲಿ ಪಾಠವೂ ಇದೆ, ಆ ಜೀವನ ದೃಷ್ಟಿಯಲ್ಲಿ ಆಟವೂ ಇದೆ, ಆ ಜೀವನ ದೃಷ್ಟಿಯಲ್ಲಿ ಇವೆಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಮೌಲ್ಯಗಳ ಪಾಠ ಕೂಡ ಇದೆ. ಅದನ್ನು ಈ ದೇಶದಲ್ಲಿ ಗುರು ತನ್ನ ಬದುಕನ್ನೇ ಉದಾಹರಣೆಯಾಗಿ ಕೊಡ್ತಾ, ತನ್ನ ಕುಟುಂಬವನ್ನೇ ಉದಾಹರಣೆಯಾಗಿ ಕೊಡ್ತಾ, ಶಿಷ್ಯರ ಮಧ್ಯದಲ್ಲೇ ಜೀವಿಸ್ತಾ, ಆ ಶಿಷ್ಯರನ್ನು ಕೂಡ ಗುರುವಿನ ಸ್ಥಾನಕ್ಕೆ ತಗೊಂಡೋಗ್ತಕ್ಕಂಥ, ಮನುಷ್ಯನಲ್ಲಿ ದೈವತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸವನ್ನು ಈ ದೇಶದ ಗುರುಗಳು ಸನಾತನ ಸಮಯದಿಂದ, ಆದಿಕಾಲದಿಂದ ಈ ದೇಶದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಈ ಸಂಸ್ಕೃತಿಯೊಳಗೆ ಅದು ಹಾಸುಹೊಕ್ಕಾಗಿದೆ. ವೇದವ್ಯಾಸರನ್ನ ಆ ಕಾರಣಕ್ಕೆ ವೇದಗಳು ಒಟ್ಟಾಗಿದ್ದನ್ನ ಅದರ ಜ್ಞಾನದ ಶಾಖೆಯ ಅನುಸಾರ ಅದನ್ನು ಚತುರ್ವೇದವಾಗಿ ತನ್ನ 12,000 ಶಿಷ್ಯರ ಜೊತೆಗೆ ಪರಿಶ್ರಮದಿಂದ ಅವರು ಅದನ್ನು 4 ವೇದವಾಗಿ ವಿಂಗಡಿಸ್ತಾರೆ. ಜಗತ್ತಿಗೆ ಚತುರ್ವೇದಗಳನ್ನ ಕೊಡ್ತಾರೆ, ಗುರುಕುಲದ ಮುಖಾಂತರ ಕೊಡ್ತಾರೆ. ಹಾಗಾಗಿ ಅವ್ರನ್ನ ಆದಿಗುರು ಅಂತ ಕರೆದ್ರು. ಹಾಗಾಗಿ ಇವತ್ತು ಗುರುಪೂರ್ಣಿಮೆ. ಆ ಗುರುಪೂರ್ಣಿಮೆಯ ದಿನ ನಾಡಿನಾದ್ಯಂತ ಸಾಧುಗಳು, ಸಂತರು, ಈ ಥರದ ಎಲ್ಲರೂ ಕೂಡ ತಮ್ಮ ಅಧ್ಯಯನಕ್ಕೆ ಪೂರಕವಾಗಿರ್ತಕ್ಕಂಥ ಚಾತುರ್ಮಾಸ ವ್ರತವನ್ನ ಆಷಾಢ ಹುಣ್ಣಿಮೆಯ ಈ ದಿನದಿಂದ ವಿನಾಯಕ ಚತುರ್ಥಿಯವರೆಗೆ 48 ದಿನಗಳ ಒಂದು ಮಂಡಲದಲ್ಲಿ ಈ ದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಪದ್ಧತಿ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಇವತ್ತು ಈ ದೇಶದಲ್ಲಿ ಹಿಂದೂ ಪರಂಪರೆ, ಸನಾತನ ಪರಂಪರೆಯಲ್ಲಿ ಇರ್ತಕ್ಕಂಥ ಎಲ್ಲ ಗುರುಗಳು, ಸಾಧುಗಳು, ಸಂತರು ಇವತ್ತು ಈ 48 ದಿನಗಳನ್ನು ಅಧ್ಯಾತ್ಮಕ್ಕೆ, ಅಧ್ಯಯನಕ್ಕೆ ಮೀಸಲಿಡ್ತಾ ಅಂತಲ್ಲಿ ಒಂದು, ಯಾಕಂದ್ರೆ ಈ ದೇಶದಲ್ಲಿ ಸಾಧುಗಳು ಮತ್ತು ಸಂತರು ಅಂತ ಹೇಳಿದ್ರೆ ಚರೈವೇತಿ ಅಂತಕ್ಕಂಥ ಇನ್ನೆರಡು ಶಬ್ದವನ್ನು ಕೂಡ ಅವ್ರ ಗುಣಕ್ಕೆ ನಾವು ಜೋಡಿಸ್ತೀವಿ. ಸಾಧುಗಳು ಮತ್ತು ಸಂತರು ಪ್ರಾಚೀನ ಕಾಲದಿಂದ 3ನೇ ಹೊತ್ತು ಅದೇ ಜಾಗದಲ್ಲಿ ಊಟ ಮಾಡಬಾರದು ಅಂತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ನಿಯಮ ಇದೆ. ಗೃಹಸ್ಥರು ಸದಾಕಾಲಕ್ಕೂ ಮನೆಯಲ್ಲೇ ಒಂದೇ ಜಾಗದಲ್ಲೇ ಊಟ ಮಾಡಬೇಕು. ಸಾಧುಗಳು ಮತ್ತು ಸಂತರು 3ನೇ ಹೊತ್ತು ಒಂದು ಜಾಗದಲ್ಲಿ ಊಟ ಮಾಡಬಾರ್ದು ಅಂತ ನಿಯಮ ಇದೆ. ಚರೈವೇತಿ ಚಲಿಸ್ತಾ ಇರಬೇಕು. ಹೋದಲ್ಲೆಲ್ಲ ಒಂದಷ್ಟು ಜ್ಞಾನದ ಮುತ್ತುಗಳನ್ನ ಹರಡಬೇಕು, ಜ್ಞಾನದ ಹನಿಗಳನ್ನ ಹರಡಬೇಕು. ಅದರ ಮುಖಾಂತರ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಹೀಗಾಗಿ ದೇಶದಲ್ಲಿ ಸಾಧುಗಳು ಮತ್ತು ಸಂತರು ಸದಾ ಚಲನಶೀಲ ಸ್ಥಿತಿಯಲ್ಲಿ ಇರ್ತಾರೆ. ಚರೈವೇತಿ. ಆದ್ರೆ ಅವರು ಕೂಡ ಒಂದಷ್ಟು ಸಾಧನೆ ಮಾಡಬೇಕು, ಅವರು ಒಂದಷ್ಟು ಕಲಿಬೇಕು, ಅವ್ರ ಶಿಷ್ಯರಿಗೆ ಅವರು ಒಂದಷ್ಟು ಜ್ಞಾನ ಭಂಡಾರದ ದಾನ ಮಾಡಬೇಕು. ಹಾಗಾಗಿ ಚಾತುರ್ಮಾಸ, ಹಾಗಾಗಿ ಆ 48 ದಿನ, ಹಾಗಾಗಿ ಆ ಮಂಡಲ, ಆ ಸಂದರ್ಭದಲ್ಲಿ ಒಂದು ಜಾಗದಲ್ಲಿದ್ದು ಸದಾ ಚಲಿಸ್ತಾ ಇರ್ತಕ್ಕಂಥ ಗುರುಗಳು, ಸಾಧುಗಳು, ಸಂತರು, ಸನ್ಯಾಸಿಗಳು ಆ ಸಂದರ್ಭದಲ್ಲಿ ಒಂದು ಜಾಗದಲ್ಲಿದ್ದು ಸ್ವತಃ ಜ್ಞಾನಾರ್ಜನೆಯನ್ನು ಮಾಡಬೇಕು, ಶಿಷ್ಯರಿಗೂ ಜ್ಞಾನ ಭಂಡಾರವನ್ನು ದಾನ ಮಾಡಬೇಕು. ಸುತ್ತಲಿರ್ತಕ್ಕಂಥ ಸಮಾಜದಲ್ಲಿ ಒಂದು ಸಾತ್ವಿಕವಾಗಿರ್ತಕ್ಕಂಥ, ಧಾರ್ಮಿಕವಾಗಿರ್ತಕ್ಕಂಥ ಭಾವನೆ ಹರಡಬೇಕು ಅನ್ನುವಂಥ ಪದ್ಧತಿಯ ಜೊತೆಗೆ ಈ ದೇಶದಲ್ಲಿ ಚಾತುರ್ಮಾಸ ವ್ರತ, ಶ್ರೀ ಗುರುಪೂರ್ಣಿಮೆ ಇದು ಅನೂಚಾನವಾಗಿ ನಡ್ಕೊಂಡು ಬಂದಿದೆ. ಯಾವಾಗ ಈ ಸಂಸ್ಕೃತಿಯ ಉದಯ ಆಯಿತೋ ಅವತ್ತಿನಿಂದ ಈ ಸಂಸ್ಕೃತಿ ಮತ್ತು ಈ ಆಚರಣೆ ನಮ್ಮ ಮಧ್ಯದಲ್ಲಿ ಆಚರಣೆ ಹಾಕೊಂಡು ಬಂದಿದೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಗೋಳಿಹಳೆಯ ಪರಿಸರದವರಿಗೆ, ಬೈಂದೂರಿನ ಪ್ರದೇಶದವರಿಗೆ, ಉಡುಪಿ ಕರಾವಳಿಯ ಭಾಗದವರಿಗೆ, ನಾಡಿನಾದ್ಯಂತ ಇರತಕ್ಕಂಥ ಆಸ್ತಿಕ ಜನರಿಗೆ ಇವತ್ತು ನಮಗೆ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಕನ್ಯಾಡಿ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾದ ಇತ್ತೀಚೆಗೆ ತಾನೇ
ಹರಿದ್ವಾರದ ಜುನಾ ಅಖಾಡದಿಂದ ಮಹಾಮಂಡಲೇಶ್ವರ ಅಂತಕ್ಕಂಥ ಪದವಿಗೆ ಅಭಿಭೂತರಾಗಿರ್ತಕ್ಕಂಥ ಪರಮ ಪೂಜ್ಯ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ 7ನೇ ಚಾತುರ್ಮಾಸ ವ್ರತ ಇವತ್ತು ಗೋಳಿಹೊಳೆಯ ಪರಿಸರದಲ್ಲಿ ಆರಂಭ ಆಗ್ತಾ ಇದೆ ಅಂತಾರೆ. ಅದು ನಮ್ಮೆಲ್ರಿಗೂ ಕೂಡ ಒಂದು ಅತ್ಯಂತ ಸುಯೋಗದ ಸಂದರ್ಭ. ಅವರು ಈ ಪರಿಸರದಲ್ಲಿದ್ದು ಮುಂದಿನ 48 ದಿನಗಳ ಕಾಲ ತಾವೂ ಸಾಧನೆ ಮಾಡ್ತಾರೆ, ನಮ್ಮೆಲ್ಲರನ್ನೂ ಸಾಧನೆಯ ದಾರಿಗೆ ಹಾಕ್ತಾರೆ. ಸಮಾಜದಲ್ಲಿ ಒಂದು ಸಾತ್ವಿಕತೆಯ ಪ್ರಭೆಯನ್ನ, ಸಾತ್ವಿಕತೆಯ ಅಲೆಯನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅನ್ನೋದು ನಮ್ಮೆಲ್ರಿಗೂ ಒಂದು ಸೌಭಾಗ್ಯದ ಸಂದರ್ಭ. ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಿಸ್ತೀನಿ. ಸನ್ಯಾಸಿಗಳು ಅವರ ಸಾಧನೆ ಇದ್ದಲ್ಲಿ ಗೃಹಸ್ಥರು ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು ಅಂತಾನೆ. ಆ ಗೃಹಸ್ಥರು ಅವ್ರ ಜೊತೆಗೆ ಕೈ ಜೋಡಿಸ್ತಾ ಬನ್ನಿ ನಳೀಂದ್ರ ಮೇಲ್ ಬನ್ನಿ. ಅದಕ್ಕೊಂದಷ್ಟು ಆಯೋಜಕರು ಬೇಕು, ಅದಕ್ಕೊಂದಷ್ಟು ಸಂಘಟಕರು ಬೇಕು. ಬೈಂದೂರಿನ ಯುವ ಶಾಸಕರಾಗಿರ್ತಕ್ಕಂಥ ಶ್ರೀ ಗುರುರಾಜ್ ಗಂಟಿಹೊಳೆ ಅವರ ನೇತೃತ್ವದಲ್ಲಿ ಇವತ್ತು ಈ ಚಾತುರ್ಮಾಸ ಸಮಿತಿ, ಮಾಜಿ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ಶ್ರೀ ಗೋಪಾಲ್ ಪೂಜಾರಿ ಅವರ ಮಾರ್ಗದರ್ಶನದ ಜೊತೆಗೆ, ಅವರ ಉಪಸ್ಥಿತಿಯ ಜೊತೆಗೆ, ಇನ್ನು ಇಲ್ಲಿರ್ತಕ್ಕಂಥ ಅನೇಕ ಪ್ರಮುಖರ ಆಶೀರ್ವಾದದಿಂದ, ಸಹಕಾರದಿಂದ, ಸಹಯೋಗದಿಂದ ಇವತ್ತು ಅವರೆಲ್ಲರ ಸಂಘಟನಾ ಚಾತುರ್ಯದಿಂದ, ಗುರುರಾಜ್ ಗಂಟಿಹೊಳೆ ಅವರ ಮತ್ತು ಅವರೆಲ್ಲರ ಸಹಕಾರಿಗಳ ಸಂಘಟನಾ ಚಾತುರ್ಯದಿಂದ ಇವತ್ತಿನ ಚಾತುರ್ಮಾಸ ಸಮಿತಿ ಏನಿದೆ, ನನ್ನ ಮಾತಿನ ಆರಂಭದಲ್ಲೇ ನಾನು ಅವ್ರಿಗೂ ಕೂಡ ಧನ್ಯವಾದವನ್ನ, ಅವ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ಬೇಕು. ಸಮಾಜ ಅದರಲ್ಲಿ ತೊಡಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಇಡೀ ಚಾತುರ್ಮಾಸ ಮತ್ತು ಅದರ ಹಿಂದೆ ಇರತಕ್ಕಂಥ ಕಲ್ಪನೆ ಒಂದು ಜಾತಿಗೋ ಅಥವಾ ಒಂದಷ್ಟು ಪಂಥಕ್ಕೋ ಅಥವಾ ಒಂದು ವರ್ಗಕ್ಕೋ ಅಥವಾ ಒಂದಷ್ಟು ಜನಗಳಿಗೋ ಸೀಮಿತ ಆಗ್ತಕ್ಕಂಥ ಅಪಾಯಗಳು ಕೂಡ ಅನೇಕ ಇರುತ್ತೆ. ಆದ್ರೆ ಇಲ್ಲಿ ಗುರುರಾಜ್ ಗಂಟಿಹೊಳೆ ಅವರು, ಗೋಪಾಲ್ ಪೂಜಾರಿ ಅವರು, ಅವ್ರ ಮುಖಾಂತರ ಅನೇಕ ಇಲ್ಲಿರ್ತಕ್ಕಂಥ ಯುವಕರು, ಯುವತಿಯರು, ಸಜ್ಜನ ಬಂಧುಗಳು, ತಾಯಂದರು, ಮಾತೆಯರು ಇವರೆಲ್ಲರೂ ಸೇರಿ ಇದನ್ನೊಂದು ಸಮಾಜದ ಉತ್ಸವವಾಗಿ ಇದನ್ನ ಪರಿವರ್ತನೆ ಮಾಡಿದ್ದಾರೆ. ಪೂಜ್ಯ ಸ್ವಾಮೀಜಿಗಳ ಚಾತುರ್ಮಾಸ ಉತ್ಸವವನ್ನ ಅದರಲ್ಲೇ ಇಲ್ಲಿರ್ತಕ್ಕಂಥ ಸಾಹಿತ್ಯದ ಶಬ್ದಗಳಲ್ಲೇ ಓದಬೇಕು ಅಂತ ಹೇಳಿದ್ರೆ ಧರ್ಮ, ಭಕ್ತಿ, ಸೇವೆ, ಸಂಸ್ಕೃತಿಯ ಸಂಭ್ರಮದ ಚಾತುರ್ಮಾಸ, ಬೈಂದೂರು ಚಾತುರ್ಮಾಸ ಇದು. ಬೈಂದೂರಿನ ಚಾತುರ್ಮಾಸದ ಹೆಸರಿನಲ್ಲಿ ಎಲ್ಲ ಗ್ರಾಮಗಳಲ್ಲೂ ಗ್ರಾಮ ಸಮಿತಿ, ಆ ಗ್ರಾಮ ಸಮಿತಿಗಳ ಜೊತೆಗೆ ಮಹಿಳಾ ಸಮಿತಿ, ಆ ಮಹಿಳಾ ಸಮಿತಿಗೆ ಮಹಿಳಾ ಅಧ್ಯಕ್ಷರು, ಅವ್ರ ಮುಖಾಂತರ 48 ದಿನದ ಭಜನಾ ಕಾರ್ಯಕ್ರಮ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಮನ ಕೊಡದಿದ್ರೆ ಸೀಮಿತ ಆಗ್ಬೋದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇಡೀ ಸಮಾಜದ ಕಾರ್ಯಕ್ರಮ ಮಾಡೋದಕ್ಕೆ, ಎಲ್ಲ ಸಮಾಜದ ಬಂಧುಗಳು ಇಲ್ಲಿ ಪಾಲ್ಗೊಳ್ಳುವಂತ ರೀತಿಯಲ್ಲಿ ಮಾಡೋದಕ್ಕೆ ಇಲ್ಲಿನ ಸಂಚಾಲನಾ ಸಮಿತಿ ಗುರುರಾಜ್ ಗಂಟಿಹೊಳೆ ಅವರ ನೇತೃತ್ವದಲ್ಲಿ ಅವರು ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ನಾನು ಇಡೀ ಸಮಿತಿಗೆ, ಗುರುರಾಜ್ ಗಂಟಿಹೊಳೆ ಅವರಿಗೆ, ಹಿರಿಯರಾಗಿರ್ತಕ್ಕಂಥ ಗೋಪಾಲ್ ಪೂಜಾರಿ ಅವರಿಗೆ, ಅವರೆಲ್ಲರ ಜೊತೆಗೆ ಹೆಗಲ್ ಕೊಟ್ಟಿರ್ತಕ್ಕಂಥ ಎಲ್ಲ ಯುವ ಮಿತ್ರರಿಗೆ ಮತ್ತು ಸಜ್ಜನ ಬಂಧುಗಳಿಗೆ, ತಾಯಂದರಿಗೆ ನಾನು ಅವರೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ವೇದಿಕೆ ಮೇಲೆ ಅನೇಕ ಹಿರಿಯರಿದ್ದಾರೆ, ಶಾಸಕ ಮಿತ್ರರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಸಮಾಜದ ಹಿರಿಯರಿದ್ದಾರೆ, ಮಾಜಿ ಸಂಸದರು, ಮಾಜಿ ಶಾಸಕರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹಾರ್ದಿಕವಾಗಿ ನಮಸ್ಕಾರಗಳನ್ನ ನಾನು ಸಲ್ಲಿಸ್ತೀನಿ ಅಂತ ಹೇಳಿ. ಬಂಧುಗಳೇ, ಈ 48 ದಿನ ಪೂಜ್ಯ ಸ್ವಾಮೀಜಿಗಳು ತಾವು ಸಾಧನೆ ಮಾಡ್ತಾರೆ. ಅವರು ಸಾಧನೆ ಮಾಡ್ತಾ ಇರಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದನ್ನ ಸಂಚಾಲನಾ ಸಮಿತಿ ಮತ್ತು ಭಕ್ತರು, ಸುತ್ತಮುತ್ತ ಇರ್ತಕ್ಕಂಥ ಸಜ್ಜನ ಬಂಧುಗಳು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇದು ಅಂತ. ನಿಮಿತ್ತ ಅಂತಕ್ಕಂಥ ಶಬ್ದ ಕನ್ನಡದಲ್ಲಿದೆ. ನಮ್ಮ ಸಮಾಜ ಯಾವಾಗಲೂ ಅನೇಕ ಸಂದರ್ಭಗಳನ್ನ ನಿಮಿತ್ತವಾಗಿ ಮಾಡಿಕೊಂಡು ಅನೇಕ ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಸಮಾಜ ಯಾವಾಗಲೂ ತಯಾರಾಗಿರುತ್ತೆ ಅಂತಲೇ. ಯಾವಾಗಲೂ ನಾಗರ ಪಂಚಮಿ ಬರುತ್ತೆ, ಪ್ರಕೃತಿಯ ಪೂಜೆ ಮಾಡ್ತೀವಿ, ಮರ ಗಿಡ ಹುತ್ತದ ಪೂಜೆ ಮಾಡ್ತೀವಿ ನಾವು. ಯಾವತ್ತೋ ಯುಗಾದಿ ಬರುತ್ತೆ, ಮತ್ತೆ ಪ್ರಕೃತಿಯ ಪೂಜೆ ಮಾಡ್ತೀವಿ. ಯಾವತ್ತೋ ದೀಪಾವಳಿ ಬರುತ್ತೆ, ಬೆಳಕಿನ ಆರಾಧನೆಯನ್ನು ಮಾಡ್ತೀವಿ. ಯಾವಾಗಲೂ ಸಂಕ್ರಾಂತಿ ಬರುತ್ತೆ, ಹೊಸತ್ರ ಆರಾಧನೆ, ಹೊಸ ಬೆಳೆಯ ಆರಾಧನೆಯನ್ನು ಮಾಡ್ತೀವಿ. ಸರಸ್ವತಿ ಪೂಜೆ ಬರುತ್ತೆ, ಅಕ್ಷರಾಭ್ಯಾಸದ ಮುಖಾಂತರ ಎಳೆ ಮಗುವನ್ನ ವಿದ್ಯಾಭ್ಯಾಸದ ದಾರಿಗೆ ಹಚ್ಚತಕ್ಕಂಥ ಕೆಲಸ ಮಾಡ್ತೀವಿ. ಹೀಗೆ ನಮ್ಮ ಸಮಾಜ, ಹಿಂದೂ ಪರಂಪರೆ, ಸನಾತನ ಪರಂಪರೆ ಸಂದರ್ಭಗಳನ್ನ ನಿಮಿತ್ತವಾಗಿ ಇಟ್ಕೊಂಡು ಸಮಾಜದಲ್ಲಿ ಒಂದು ಸಾತ್ವಿಕವಾಗಿರ್ತಕ್ಕಂಥ ಸ್ವಭಾವ, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಇವತ್ತಿನ ದಿನಗಳಲ್ಲಿ ಅಂತಾನೆ. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದ ಇವತ್ತಿನ ದಿನಗಳಲ್ಲಿ, ದೃಶ್ಯ ಮಾಧ್ಯಮದ ವೈಭವದ ಇವತ್ತಿನ ದಿನಗಳಲ್ಲಿ, ಸಿನಿಮಾ, OTT ಅದರ ಹಾವಳಿಯ ಇವತ್ತಿನ ದಿನಗಳಲ್ಲಿ ಸಮಾಜದ ಒಳಗಡೆ ಹಿಂಸೆ, ಸಮಾಜದ ಒಳಗಡೆ ಆಡಂಬರ, ಸಮಾಜದ ಒಳಗಡೆ ಅಹಂಕಾರ, ಸಮಾಜದ ಒಳಗಡೆ ಸ್ವಕೇಂದ್ರಿತ, ಸೆಲ್ಫ್ ಅಂತಕ್ಕಂಥ ಭಾವನೆ, ಸ್ವಾರ್ಥ ಅಂತಕ್ಕಂಥ ಭಾವನೆ ಪ್ರಜ್ವಲಿಸ್ತಾ ಇರ್ತಕ್ಕಂಥ ದಿನಗಳು, ಹೆಚ್ಚಾಗ್ತಾ ಇರ್ತಕ್ಕಂಥ ದಿನಗಳು.
ಪತ್ರಿಕೆಯನ್ನು ನಾವು ತೆಗೆದು ನೋಡಿದ್ರೆ, ಟಿವಿಯನ್ನು ತೆಗೆದು ನೋಡಿದ್ರೆ ಈ ತರ ಹಿಂಸೆನೂ ಮಾಡ್ಬೋದಾ ಯಾರಾದರೂ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಅಂತಲೇ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ, ಒಬ್ಬ ಮನುಷ್ಯ ಇನ್ನೊಂದು ಜೀವಕ್ಕೆ ಈ ತರ ಹಿಂಸೆಯನ್ನು ಕೂಡ ಮಾಡ್ಬೋದಾ ಅಂತ ಅನೇಕ ಬಾರಿ ಆಶ್ಚರ್ಯ ಆಗುತ್ತೆ. ಯಾರೋ ಪ್ರೇಮಿಸಿದಂತ ಯುವತಿಯನ್ನ ಗರಗಸದಲ್ಲಿ ತುಂಡು ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕಂಥ ಘಟನೆ ನಾವು ನೋಡ್ತೀವಿ. ಅದೇ ಅತ್ಯಂತ ಬೀಭತ್ಸವಾಗಿ ಅಂತಲೇ ಕೊಲೆ ನಡೀತಿತ್ತು, ಸಂಹಾರ ನಡೀತಿದೆ ಈ ದೇಶದಲ್ಲಿ, ದಾನವರದು ಸಂಹಾರ ನಡೆದಿದೆ, ಯುದ್ಧದಲ್ಲೂ ಸಂಹಾರ ನಡೆದಿದೆ. ಆದ್ರೆ ಅಲ್ಲಿ ಬೀಭತ್ಸತೆ ಇರ್ತಿರ್ಲಿಲ್ಲ. ಆದ್ರೆ ಒಂದು ಬೀಭತ್ಸವಾಗಿರ್ತಕ್ಕಂಥ ಸಂಗತಿ, ಸ್ವಕೇಂದ್ರಿತವಾಗಿರ್ತಕ್ಕಂಥ ವಾದ, ನಾನು ಮತ್ತು ನಂದು ಇದು ಎಲ್ಲದಕ್ಕಿಂತ ಶ್ರೇಷ್ಠ, ಯಾರ್ದು ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಠೇಂಕಾರ, ಅಹಂಕಾರ. ಯಾವ ಕುಟುಂಬದಲ್ಲಿ, ಯಾವ ಸಮಾಜದೊಳಗಡೆ ಒಂದು ಸಂಯಮದ ಜೀವನವನ್ನು ಅಳವಡಿಸ್ಕೊಂಡು ಒಂದೊಂದೇ ಹೆಜ್ಜೆಯನ್ನು ಮುಂದೆ ಇಡ್ತಾ ಈ ದೇಶ ಸಾವಿರಾರು ವರ್ಷಗಳಿಂದ ಮುಂದೆ ಬಂತು, ಇವತ್ತು ಆ ಸಂಯಮದ ಜೀವನ ಇವತ್ತಿಲ್ಲ. ಉಟ್ಕೊಳ್ಳುವ ಉಡುಗೆ ತೊಡುಗೆಯಿಂದ ಹಿಡಿದು, ಆಹಾರ ವಿಹಾರದಿಂದ ಹಿಡಿದು, ಮಾತುಗಳಿಂದ ಹಿಡಿದು, ಸೋಷಿಯಲ್ ಮೀಡಿಯಾದ ಕಾರಣಕ್ಕೆ ಅದರಲ್ಲಿ ಪೋಸ್ಟ್ ಮಾಡುವಂತ ಅನೇಕ ಸಂಗತಿಗಳಿಂದ ಹಿಡಿದು ಸಂಯಮ ಇದೆಯಾ ಅಂತ ಕೇಳಿದ್ರೆ ಸಂಯಮ ಅನ್ನೋದೇ ಇಲ್ಲ. ನಮ್ಮ ದೇಶ, ನಮ್ಮ ಸಂಸ್ಕೃತಿ ಸಂಯಮದ ಜೊತೆಗೆ ಬೆಳೆದು, ಅಪ್ಪ ಅಮ್ಮ ಕೂತಿದ್ದಾರೆ, ಅವ್ರ ಎದುರಿಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬಾರ್ದು. ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಯಾರು ಪ್ರಶ್ನೆ ಮಾಡ್ಲಿಲ್ಲ ಅಂತಲೇ. ಅವ್ರ ಎದುರುಗಡೆ ಕೂತಿದ್ದಾರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬಾರ್ದು. ದೊಡ್ಡವರಿದ್ದಾರೆ, ಈ ಶಬ್ದ ಮಾತಾಡಬಾರ್ದು. ಗೆಳೆಯರ ಮಧ್ಯದಲ್ಲಿ, ಗೆಳತಿಯರ ಮಧ್ಯದಲ್ಲೂ ಕೂಡ ಈ ವಾಕ್ಯಗಳನ್ನ ಮಾತಾಡಬಾರ್ದು. ಯಾರೋ ಮಾತಾಡಿದ್ರೆ ಅಕ್ಕಪಕ್ಕದಲ್ಲಿ ಏಯ್ ಆ ಥರದ್ದು ಮಾತಾಡ್ತೀಯಾ, ಇನ್ನೊಂದ್ಸಲಿ ಮಾತಾಡಬಾರ್ದು, ತಪ್ಪಾಯ್ತು ಅಂತ ಹೇಳು. ಅಕ್ಕಪಕ್ಕದಲ್ಲೇ ಯಾರೋ ಇರ್ತಿದ್ರು. ಇವತ್ತು ಯಾವ ಸಂಯಮನೂ ಕುಟುಂಬಗಳಲ್ಲಿ ಬದುಕಿಲ್ಲ, ಇವತ್ತು ಯಾವ ಸಂಯಮ ಕೂಡ ಸಮಾಜದಲ್ಲೂ ಕೂಡ ಬದುಕಿಲ್ಲ. ಯಾಕಂದ್ರೆ ಅದು ನಿಧಾನಕ್ಕೆ ದೂರ ಆಗ್ತಾ ಇದೆ ಅಂತ, ನಿಧಾನಕ್ಕೆ ದೂರ ಆಗ್ತಾ ಇದೆ. ಹಣ ಈ ದೇಶದಲ್ಲಿ ತುಂಬಾ ಜನ ಸಂಪಾದನೆ ಮಾಡಿದ್ದಾರೆ. ಈ ದೇಶದಲ್ಲಿ ಕುಬೇರನನ್ನ ಆರಾಧಿಸಿರ್ತಕ್ಕಂಥ ದೇಶ ನಮ್ದು. ಲಕ್ಷ್ಮೀ ಪೂಜೆಯನ್ನ ಅತ್ಯಂತ ಆಡಂಬರದಿಂದ, ಅತ್ಯಂತ ವೈಭವದಿಂದ ಮಾಡತಕ್ಕಂಥ ದೇಶ ನಮ್ದು. ಸಂಪತ್ತನ್ನ ನಾವೆಂದೂ ಧಿಕ್ಕಾರ ಮಾಡಲಿಲ್ಲ. ಸ್ವಾಮೀಜಿಗಳನ್ನ ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ಸಂಪತ್ತನ್ನು ಕೂಡ ನಾವು ಆರಾಧನೆ ಮಾಡ್ದು, ವೈರಾಗ್ಯವನ್ನು ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ವೈಭವವನ್ನು ಕೂಡ ನಾವು ಮೆಚ್ಕೊಂಡು ಅನ್ಸಲೆ. ಆದ್ರೆ ಸಂಪತ್ತನ್ನ ಅರಗಿಸ್ಕೊಳ್ತಿದ್ರು, ಡೈಜೆಸ್ಟ್ ಮಾಡ್ಕೊಳ್ತಿದ್ರು ಸಂಪತ್ತವನ್ನ. ಇವತ್ತು ಸಂಪತ್ತನ್ನ ಅರಗಿಸ್ಕೊಳಕ್ಕಾಗದೆ ಅಜೀರ್ಣ ಆಗ್ತಕ್ಕಂಥ ಪ್ರವೃತ್ತಿ ಸಮಾಜದಲ್ಲಿ ಕಂಡ್ಬರ್ತ. ಅಂದ್ರೆ ಎಲ್ಲೋ ಒಂದ್ ಕಡೆ ಇವೆಲ್ಲದರ ಮಧ್ಯದಲ್ಲಿ ಸಂಯಮ ಅಂತ ಒಂದಿತ್ತು, ರಿಸ್ಟ್ರೈಂಟ್ ಅಂತ ಅದನ್ನ ಇಂಗ್ಲಿಷಲ್ಲಿ ಕರೀತಾರೆ. ಸಂಯಮ ಅಂತ ಒಂದಿತ್ತು. ವ್ಯಕ್ತಿಯ ಸ್ವಭಾವದಲ್ಲೂ ಸಂಯಮ, ಕುಟುಂಬದ ವ್ಯವಹಾರದಲ್ಲಿ ಸಂಯಮ, ಸಮಾಜದ ನಡವಳಿಕೆಯಲ್ಲಿ ಒಂದು ಸಂಯಮ. ಆ ಸಂಯಮದಲ್ಲಿ ಇನ್ನು ಅನೇಕ ಗುಣಗಳು, ಇನ್ನು ಅನೇಕ ಮೌಲ್ಯಗಳು, ಅದನ್ನ ನಮ್ಮ ದೇಶದಲ್ಲಿ ಆರಾಧನೆ ಮಾಡ್ತಿದ್ರು. ಆದ್ರೆ ಇವತ್ತು ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಎಲ್ಲರಲ್ಲೂ ನಾನು ವಿನಂತಿ ಮಾಡ್ತೀನಿ, ಒಂದ್ ಸ್ವಲ್ಪ ಹಿಂದೆ ತಿರುಗಿ ನೋಡಿ, ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಮ್ಮ ಬಾಲ್ಯದಲ್ಲಿ ಇದ್ದಂತ ಸಂಯಮ ಇವತ್ತಿದೆಯಾ ಅಂತ ಕೇಳಿದ್ರೆ ಇವತ್ತು ಆ ಸಂಯಮ ಉಳ್ಕೊಂಡಿಲ್ಲ, ಆ ಸಂಯಮ ಉಳ್ಕೊಂಡಿಲ್ಲ. ಇನ್ನು ಅನೇಕ ಸಂಗತಿಗಳು ಒಳ್ಳೇದಾಗಿರ್ಬೋದು, ಡಿಗ್ರಿಗಳು ಜಾಸ್ತಿ ಆಗಿದೆ, ನಮ್ಮ ಹತ್ರ ಗ್ಯಾಡ್ಗೆಟ್ಗಳು ಬಂದಿದೆ, ಕಂಪ್ಯೂಟರ್ ಬಂದಿದೆ, ಲ್ಯಾಪ್ಟಾಪ್ ಬಂದಿದೆ, ಮೊಬೈಲ್ ಬಂದಿದೆ, ನಾವು ಐಪಾಡ್ ಉಪಯೋಗಿಸ್ತೀವಿ, ಐಪ್ಯಾಡ್ ಪಾಡ್ ಉಪಯೋಗಿಸ್ತೀವಿ, ಆದ್ರೆ ಸಂಯಮ ಹೊರಟೋಗ್ಬಿಟ್ಟಿದೆ ಅಂತಾನೆ. ಹೀಗೆ ಈ ತರದ ಅನೇಕ ಮೌಲ್ಯಗಳು ಇವತ್ತೇನು ಸಮಾಜದಲ್ಲಿ ಗುರು ಅಂತಕ್ಕಂಥ ಒಂದು ನಿಮಿತ್ತದ ಮುಖಾಂತರ ನಮ್ಮೊಳಗೆ ಬರ್ತಿತ್ತು, ಅದು ಅನೇಕ ಕಾರಣಗಳಿಗೆ ದೂರ ಆಗಿದೆ. ಅದರಲ್ಲಿ ಯಾರೋ ವ್ಯಕ್ತಿಗಳ ದೋಷ ಇಲ್ಲ, ವ್ಯವಸ್ಥೆ ದೋಷ. ಅದು ವ್ಯಕ್ತಿಗಳ ದೋಷ ಇಲ್ಲ, ನನ್ನ ತಪ್ಪು ನಿಮ್ ತಪ್ಪು ಅಂತಲ್ಲ, ವ್ಯವಸ್ಥೆಯ ದೋಷ, ನಿಧಾನ. ಅದೆಲ್ಲವನ್ನ ಪುನರ್ಸ್ಥಾಪಿಸ್ಬೇಕಾಗಿರ್ತಕ್ಕಂಥ ದಿನಗಳಲ್ಲಿ ಮತ್ತೆ ನಾವು ಬರ್ತಾ ಇದೀವಿ ಅಂತ. ಇದೆಲ್ಲವನ್ನು ಈ ಎಲ್ಲ ಮೌಲ್ಯಗಳು, ಜೀವನದ ಮೌಲ್ಯಗಳು ಅಂತ ಏನಿದಾವೆ, ಆ ಎಲ್ಲ ಜೀವನದ ಮೌಲ್ಯಗಳನ್ನ ಪುನರ್ಸ್ಥಾಪಿಸ್ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಸಂಕ್ರಮಣದ ಕಾಲದಲ್ಲಿ ನಾವೆಲ್ಲರೂ ಕೂಡ ಪ್ರವೇಶ ಮಾಡ್ತಾ ಇದ್ದೀವಿ. ಆ ಜೀವನ ಮೌಲ್ಯಗಳಲ್ಲಿ ಕುಟುಂಬಗಳು ಮೌಲ್ಯಯುತವಾಗಿ ಬದುಕಬೇಕು, ಸಜ್ಜನಿಕೆಯಿಂದ ಬದುಕಬೇಕು. ವ್ಯಕ್ತಿ ಒಂದಷ್ಟು ಸಂಯಮದಿಂದ ತನ್ನ ಜೀವನವನ್ನು ನಡೆಸಬೇಕು. ವ್ಯಕ್ತಿ ಮತ್ತು ಸಮಾಜ ಇವು ಉಳಿದೆಲ್ಲದರ ಜೊತೆಗೆ ಸಮರಸತೆಯಿಂದ ಬದುಕಬೇಕು ಅಂತ. ಇದು ಬೇರೆ ಬೇರೆ ಇದೀವಿ. ಯಾರೋ ದಪ್ಪ ಇದ್ದಾರೆ, ಯಾರೋ ಸಣ್ಣ ಇದ್ದಾರೆ, ಯಾರೋ ಬೆಳ್ಳಗಿದ್ದಾರೆ, ಯಾರೋ ಕಪ್ಪು ಇದ್ದಾರೆ, ಯಾರೋ ಓದ್ತಾರೆ, ಯಾರಿಗೋ ಓದ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಯಾರ ಹತ್ರ ಹಣ ಇದೆ, ಯಾರೋ ಹತ್ರ ಹಣ ಇಲ್ಲ ಅಂತಲೇ, ಯಾರೋ ನಗರದಲ್ಲಿ ಬದುಕ್ತಾರೆ, ಯಾರೋ ಗ್ರಾಮದಲ್ಲಿ ಬದುಕ್ತಾರೆ, ಇನ್ನೊಂದಷ್ಟು ಜನ ಕಾಡಿನಲ್ಲಿ ಬದುಕ್ತಾರೆ, ವನವಾಸಿಗಳು. ಒಬ್ರು ಆ ಜಾತಿಯಲ್ಲಿ ಇದ್ದಾರೆ, ಒಬ್ರು ಈ ಜಾತಿಯಲ್ಲಿ ಇದ್ದಾರೆ. ವ್ಯವಸ್ಥೆಗಳು ಅಂತ, ವ್ಯವಸ್ಥೆಗಳು. ಎಲ್ಲರೂ ಒಂದೇ ಕಡೆ ಒಂದೇ ಸೆಕ್ಷನ್ ಅಲ್ಲಿ ಇರಕ್ಕಾಗಲ್ಲ. 40 ಜನ ಆದ್ಮೇಲೆ ಸ್ಕೂಲ್ನಲ್ಲಿ 2 ಸೆಕ್ಷನ್ ಮಾಡ್ತಾರೆ, 80 ಜನ ಆದ್ರೆ 3 ಸೆಕ್ಷನ್ ಮಾಡ್ತಾರೆ. ಹಾಗಂತೇಳಿ ಮೊದಲನೇ ಸೆಕ್ಷನ್ ಬಹಳ ದೊಡ್ಡದು ಆ ತರ ಏನಿಲ್ಲ. ಸಂಖ್ಯೆ ಜಾಸ್ತಿ ಆಯ್ತು 2ನೇ ಸೆಕ್ಷನ್, ಸಂಖ್ಯೆ ಜಾಸ್ತಿ ಆಯ್ತು 3ನೇ. ಇವ್ರುಗಳ ಮಧ್ಯದಲ್ಲಿ ಸಾಮರಸ್ಯ, ಇವೆಲ್ಲದರ ಮಧ್ಯದಲ್ಲಿ ಸಾಮರಸ್ಯ. ಸಮರಸವಾಗಿ ಬದುಕ್ತಾ ಇರ್ತಕ್ಕಂಥ ಸಮಾಜ ಪ್ರಕೃತಿಯ ಜೊತೆಗೂ ಕೂಡ ಗೌರವದಿಂದ ಬದುಕಬೇಕು, ಪ್ರಕೃತಿಯ ಜೊತೆಗೂ ಕೂಡ ತಾಳ್ಮೆಯಿಂದ ಬದುಕಬೇಕು. ಯಾಕಂದ್ರೆ ಆ ನೀರು, ಆ ಮರ, ಆ ಮಣ್ಣು ನಾಳೆ ಕೂಡ ಇರಬೇಕು.
ಇವತ್ತು ಮಾತ್ರ ಇದ್ರೆ ಸಾಲೋದಿಲ್ಲ, ಅದು ನಾಳೆ ಕೂಡ ಇರಬೇಕು, ಪ್ರಕೃತಿಯ ಜೊತೆಗೆ ಬದುಕಬೇಕು. ಇದೆಲ್ಲವನ್ನು ಕೂಡ ಆರಾಧಿಸ್ತಾ ಇರ್ಬೇಕಾದ್ರೆ ಬನ್ನಿ ಸುರೇಶ್ ಶೆಟ್ರೆ ಮೇಲೆ ಬನ್ನಿ, ಬನ್ನಿ ಬನ್ನಿ, ಕುರ್ಚಿ ಹಾಕ್ತಾರೆ ನಿಮ್ಗೆ. ಇವೆಲ್ಲವನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸಲಿ ಈ ದೇಶ, ಈ ಧರ್ಮ, ಈ ಸಂಸ್ಕೃತಿಯ ಬಗ್ಗೆ ಅಭಿಮಾನದಿಂದ, ಹೆಮ್ಮೆಯ ಭಾವನೆಯಿಂದ, ಒಗ್ಗಟ್ಟಿನ ಭಾವನೆಯಿಂದ ನಾವು ಈ ದೇಶವನ್ನು ಕೂಡ ಆರಾಧನೆ ಮಾಡ್ತಾ ಮುಂದೆ ಹೋಗ್ಬೇಕು. ದೇಶದ ಬಗ್ಗೆ ಕೂಡ ಭಕ್ತಿ ಇರಬೇಕು, ದೇಶದ ಬಗ್ಗೆ ಕೂಡ ಪ್ರೀತಿ ಇರಬೇಕು ಅನ್ನುವಂಥ ಭಾವನೆಯಿಂದ ಈ ಸಮಾಜ ಮೌಲ್ಯಗಳ ಜೊತೆಗೆ ಒಂದೊಂದೇ ಹೆಜ್ಜೆ ಇಡಬೇಕಾಗಿತ್ತು. ಅದು ಇಡೋದ್ರಲ್ಲಿ ಸ್ವಲ್ಪ ಮರೆ ಉಂಟಾಗಿದೆ, ಅದರಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಉಂಟಾಗಿದೆ. ಹಾಗಾಗಿ ಚಾತುರ್ಮಾಸದ ಈ ನಿಮಿತ್ತವನ್ನು ಉಪಯೋಗಿಸ್ಕೊಂಡು ನಾನು ಆರಂಭದಲ್ಲೇ ಹೇಳಿದಾಗೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ, ಅನೇಕ ಕಾರಣಗಳಿಗೆ ನಮ್ಮ ಮನಸ್ಸು ಸ್ವಲ್ಪ ಸಂಕುಚಿತ ಆಗಿದೆ, ನಮ್ಮ ಕಣ್ಣುಗಳು ಸ್ವಲ್ಪ ಕುರುಡಾಗಿದೆ ಅಂತ. ಪೂಜ್ಯ ಶ್ರೀಗಳ ಚಾತುರ್ಮಾಸವನ್ನು ನೆನಪಾಗಿಟ್ಕೊಂಡು ಈ ಪರಿಸರದಲ್ಲಿ ಪೂಜ್ಯ ಶ್ರೀಗಳು ಕೂಡ ಒಂದೇ ಸಮಾಜಕ್ಕೆ ಅವರು ಸೀಮಿತರಾಗ್ಬೋದಾಗಿತ್ತು. ಒಂದು ಸಮಾಜಕ್ಕೆ ಸೇರಿದವರು ಅವರು ಶ್ರೀರಾಮಕ್ಷೇತ್ರ ಕನ್ಯಾಡಿಗೆ ಅಲ್ಲಿಗೆ ಸೀಮಿತರಾಗ್ಬೋದಾಗಿತ್ತು. ಅವರು ಒಂದು ಭೌಗೋಳಿಕ ಪ್ರದೇಶಕ್ಕೂ ಸೇರಿದವರು. ಆದರೆ ಅಯೋಧ್ಯೆಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಅವರು ತಿರುಪತಿಯಲ್ಲೂ ಕೆಲಸ ಮಾಡುವ ಸಂಕಲ್ಪ ಇದೆ ಅವರಿಗೆ. ಹೀಗೆ ಅವರು ಅದನ್ನು ಮೀರಿ ಒಂದು ಸಮಾಜದ ಒಳಗಡೆನೆ ಇರಬೇಕಾದ್ರೆ ಆ ಸಮಾಜದ ಚೌಕಟ್ಟುಗಳನ್ನ ಮೀರಿ, ಆ ಪ್ರದೇಶದ ಚೌಕಟ್ಟುಗಳನ್ನ ಮೀರಿ ಇವತ್ತು ಇಡೀ ದೇಶಕ್ಕೆ, ಇಡೀ ಸಮಾಜಕ್ಕೆ ತನ್ನ ಪ್ರಭೆಯ ಮುಖಾಂತರ, ತನ್ನ ಸಾಧನೆಯ ಮುಖಾಂತರ, ತನ್ನ ಜ್ಞಾನದ ಮುಖಾಂತರ ಇವತ್ತು ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಸ್ಥಿತಿಗೆ ಅವ್ರು ಬಂದಿದ್ದಾರಂತೆ. ಮಹಾಮಂಡಲೇಶ್ವರ ಅಂತಕ್ಕಂಥದ್ದು ಜೂನ ಆಖಾಡಗಳೇನು 13 ಆಖಾಡಗಳಿದೆ ನಮ್ಮ ದೇಶದಲ್ಲಿ. ಆ ದೇಶದವರು ತುಂಬ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆಗಳ ನಂತರ ಕೊಡ್ತಕ್ಕಂಥ ಒಂದು ಉಪಾಧಿ ಅದು. ಅದೆಲ್ಲೋ ಗೌರವಯುತವಾಗಿರ್ತಕ್ಕಂಥ ಡಾಕ್ಟರೇಟ್ ಥರ, ಗೌರವಯುತವಾಗಿರ್ತಕ್ಕಂಥ ಡಿಗ್ರಿ ಸರ್ಟಿಫಿಕೇಟ್ ಥರ ಯಾರೋ ಪ್ರಭಾವಿಗಳಿಗೆ ಕೊಡ್ತಾರೆ ಅನ್ನುವಂಥದ್ದಲ್ಲ. ಅದಕ್ಕೊಂದು ಪದ್ಧತಿ, ಅದಕ್ಕೊಂದು ಪ್ರಕ್ರಿಯೆ, ಅದಕ್ಕೊಂದು ಪ್ರೋಸೆಸ್ಸು, ಅದಕ್ಕೊಂದು ಕಾರ್ಯಕ್ರಮ ಇವೆಲ್ಲ. ಹಾಗೆ ಮಹಾಮಂಡಲೇಶ್ವರ ಉಪಾಧಿಯಿಂದ ಕೂಡ ಅಲಂಕೃತರಾಗಿದ್ದಾರೆ ಅವರು. ಜೂನ ಅಖಾಡದ ಮಹಾಮಂಡಲೇಶ್ವರ ಪದವಿಯಿಂದ ಅವರು ಅಖಂಡಾಗಿದ್ದಾರೆ. ನಮ್ಮೆಲ್ಲರ ಆಶೀರ್ವಾದ ಈ ಸಂದರ್ಭದಲ್ಲಿ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಈ ಚಾತುರ್ಮಾಸ ವ್ರತ ಈ ಪರಿಸರದಲ್ಲಿ, ಸುತ್ತಮುತ್ತಲಿನ ಸಮಾಜದಲ್ಲಿ ಒಂದು ಸಾತ್ವಿಕತೆಯ ಬಹುದೊಡ್ಡದಾಗಿರ್ತಕ್ಕಂಥ ಪ್ರಭಾವವನ್ನು ಬೆಳೆಸಲಿ ಅಂತ ಹೇಳ್ತಾ, 48 ದಿನಗಳ ಈ ದೊಡ್ಡ ಜ್ಞಾನ ಯಜ್ಞದಲ್ಲಿ, 48 ದಿನಗಳ ಈ ಭಕ್ತಿ ಯಜ್ಞದಲ್ಲಿ, 48 ದಿನಗಳ ಇಲ್ಲಿ ನಡೀತಕ್ಕಂಥ ಅನ್ನದಾಸೋಹದ ಮುಖಾಂತರ ಅನ್ನ ಯಜ್ಞದಲ್ಲಿ, 48 ದಿನಗಳ ಸಾಂಸ್ಕೃತಿಕ ಯಜ್ಞದಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ನಮ್ಮ ಮನಸ್ಸು ಕೂಡ, ಪಾಲ್ಗೊಳ್ತಾ ಇರೋರ ಮನಸ್ಸು ಕೂಡ ಒಂದು ಸ್ವಲ್ಪ ಸುಸಂಸ್ಕೃತವಾಗಲಿ. ಗುರುಪೂರ್ಣಿಮೆಯ ದಿನಕ್ಕೂ ವಿನಾಯಕ ಚತುರ್ಥಿಗೂ ಹೋಲಿಸಿದ್ರೆ ನಮ್ಮ ಗ್ರಾಮ ಒಂದಷ್ಟು ಸಂಗತಿಗಳು ಒಳ್ಳೇದಾಗಿದೆ, ನಮ್ಮ ಕುಟುಂಬ ಅದರಲ್ಲಿ ಒಂದಷ್ಟು ಒಳ್ಳೆ ಸಂಗತಿಗಳು ಬಂದಿದೆ, ನನ್ನಲ್ಲಿ ಒಂದಷ್ಟು ಒಳ್ಳೆ ಸಂಗತಿಗಳು ಕುಡಿ ಹೊಡೆದಿದ್ದಾವೆ, ಅದು ಬೃಹತ್ತಾಗಿ ವೃಕ್ಷ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಮೂಡಿದೆ ಅನ್ನುವಂಥ ವಾತಾವರಣ ನಮ್ಮೆಲ್ಲರಲ್ಲೂ ಬೆಳೀಲಿ ಅಂತ ಹೇಳ್ತಾ, ಗೋಳಿ ಹೊಳೆಯ ಪರಿಸರದಲ್ಲಿ ಪೂಜ್ಯ ಸ್ವಾಮೀಜಿಗಳಿಗೆ ಚಾತುರ್ಮಾಸವನ್ನ ನಡೆಸಲಿಕ್ಕೆ ಬಹಳ ದೊಡ್ಡ ವ್ಯವಸ್ಥೆ ಇದೆ ಅಂತ ಏನಿಲ್ಲ. ಇವತ್ತು ಇಲ್ಲಿ ಬಂದಿರತಕ್ಕಂಥ ಜನ, ಇಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ನೋಡಿದಾಗ ಗೋಳಿ ಹೊಳೆಯ ಪರಿಸರಕ್ಕೆ ಸ್ವಲ್ಪ ಒತ್ತಡನೇ ಅಂತ ಅಂತಿರ್ಬೋದು. ಆದರೆ ಮಂದಿರದ, ದೇವಸ್ಥಾನದ ಎಲ್ಲ ಆಡಳಿತ ವರ್ಗದವರು, ಅಲ್ಲಿನ ಪುರೋಹಿತರು ಮತ್ತು ಗ್ರಾಮಸ್ಥರು ನಮ್ಮ ಮನೆಗೆ ಬಂದಿರತಕ್ಕಂಥ ಅತಿಥಿಗಳ ಥರ ನೀವು ಇದನ್ನು ನಿರ್ವಹಿಸ್ತಾ ಇದ್ದೀರಿ, ಸಂಭ್ರಮದಿಂದ ನಿರ್ವಹಿಸ್ತಾ ಇದ್ದೀರಿ. ನಿಮಗೂ ನಾನು ಧನ್ಯವಾದಗಳನ್ನ ಸಲ್ಲಿಸಬೇಕು. ಧನ್ಯವಾದಗಳನ್ನ ಸಲ್ಲಿಸ್ತಾ ಚಾತುರ್ಮಾಸ ಯಶಸ್ವಿಯಾಗಲಿ. 48 ದಿನ ಕಳೆಯುತ್ತೆ. ಸ್ವಾಮೀಜಿಗಳು 48 ದಿನ ಇದ್ದೇ ಇರ್ತಾರೆ, ಅವ್ರು ಸಾಧನೆ ಮಾಡಿಯೇ ಮಾಡ್ತಾರೆ, ಅವರೊಂದಷ್ಟು ಜನ ಪಾಠಗಳನ್ನೂ ಮಾಡಿಯೇ ಮಾಡ್ತಾರೆ. ಆದರೆ ನಮಗೂ ಒಂದಷ್ಟು ತಗೊಂಡೋಗ್ಲಿಕ್ಕೆ ತೀರ್ಥ ಸಿಕ್ಕಲಿ ಆ 48 ದಿನಗಳಲ್ಲಿ ಅನ್ನೋದನ್ನು ಮಾತ್ರ ಹಾರೈಸ್ತಾ ಅಂತಲೇ ಪೂಜ್ಯ ಸ್ವಾಮೀಜಿಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮುಖರಿಗೂ ಕೂಡ ಮತ್ತೊಮ್ಮೆ ಅಭಿವಾದಿಸ್ತಾ, ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳು, ತಾಯಂದಿರು, ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನನ್ನ ಮಾತುಗಳನ್ನ ಪೂಜ್ಯ ಶ್ರೀಗಳ ಶ್ರೀಚರಣದಲ್ಲಿ ಸಮರ್ಪಿಸ್ತಾ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.